ಸಮರ್ಥನಂನಲ್ಲಿ ಏನು ಕೆಲಸ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಮಹಾಂತೇಶ್ ಅವರು ಒಂದು ಅದ್ಭುತವಾದಂಥ ಕೆಲಸನ ನಡೆಸ್ತಾ ಇದ್ದಾರೆ. ಇವತ್ತಿನ ಪ್ರಪಂಚದಲ್ಲಿ ಪ್ರತಿಯೊಂದು ಮಗುವೂ ಭೂಮಿ ಮೇಲೆ ಬರುವಾಗ ಎಲ್ಲರಲ್ಲೂ ಅವರಲ್ಲಿ ಇರಬೇಕಾದಂಥ ಎಲ್ಲ ಕೇಪಬಿಲಿಟೀಸೂ ಎಷ್ಟೊಂದು ಜನದಲ್ಲಿ ನ್ಯೂನತೆಗಳಿರುತ್ತೆ. ಆದರೆ ಆ ಇದ್ದವರಲ್ಲಿ ಕೂಡ ಒಂದು ಸಾಮರ್ಥ್ಯವನ್ನು ತುಂಬಿ ಅವರಿಗೆ ಜೀವನದಲ್ಲಿ ಒಂದು ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡಿ ತಮ್ಮ ಜೀವನವನ್ನು ತಾವೇ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ಮುಂದುವರ್ಸೋದಕ್ಕೆ ಸಾಕಷ್ಟು ಶ್ರಮವಹಿಸಿ ಈ ಸಮರ್ಥನಂ ಫೌಂಡೇಶನ್ ಮೂಲಕ, ಜೊತೆಗೆ ಈ ಬ್ಲೈಂಡ್ ಕ್ರಿಕೆಟ್ ಅಸೋಸಿಯೇಷನ್ ಕೆಲಸ ಶುರು ಮಾಡಿ ಅದರ ಮೂಲಕ, ಜೊತೆಗೆ ಟ್ರೈನಿಂಗ್ಗಳೇನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹಾಗೂ ದೊಡ್ಡವ್ರಿಗೆ ಕೂಡ, ಇದು ನಿಜವಾಗ್ಲೂ ಸಮಾಜಕ್ಕೆ ಒಂದು ತುಂಬ ಅವಶ್ಯಕವಾದ ಕೆಲಸ. ಇವತ್ತಿನ ದಿವಸದಲ್ಲಿ ನಾವು ನೋಡುವಾಗ ಮನುಷ್ಯರಲ್ಲಿ ನಾವು ಎಷ್ಟೋ ಸರಿ ನೋಡ್ತೀವಿ, ಪ್ರತಿಯೊಬ್ಬ ಮನುಷ್ಯನೂ ಒಂದು ರೀತಿಯಲ್ಲಿ ಒಂದು ರೋಬೋಟ್. ಆ ರೋಬೋಟ್ ಏನು ಥರ ಕೆಲಸ ಮಾಡುತ್ತಪ್ಪ ಅಂದರೆ ಅದಕ್ಕೆ ಸೆನ್ಸರಿ ಇನ್ಪುಟ್ಸ್ ಇರುತ್ತೆ. ನಮ್ಮೆಲ್ಲರೂ 5 ಪಂಚೇಂದ್ರಿಯಗಳು ಅಂತ ಏನು ಹೇಳ್ತೀವಿ, ಅದರ ಮೂಲಕ ನಮಗೆ ಇನ್ಪುಟ್ ಸಿಗುತ್ತೆ. ಅದೇ ರೀತಿ ನಮ್ಮಲ್ಲಿ ಕರ್ಮೇಂದ್ರಿಯಗಳಿದೆ, ಅದ್ರ ಮೂಲಕ ನಮ್ಮ ಜೀವನದ ಹೊರಗಿನ ಕೆಲಸಗಳನ್ನೆಲ್ಲ ನಾವು ಮಾಡೋದಕ್ಕೆ ಅದರಲ್ಲಿ ಸಾಮರ್ಥ್ಯ ಇದೆ. ಇದೆರಡನ್ನೂ ಒಂದು ಕಾರ್ಯರೂಪಕ್ಕೆ ತಂದು ಸರಿಯಾಗಿ ಕೆಲಸ ಮಾಡಿಸ್ಕೊಂಡು ಹೋಗುವಂಥದ್ದು ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಅಥವಾ ಒಂದು ಕಂಟ್ರೋಲ್ ಸಿಸ್ಟಮ್ ಅಂತ ಏನು ಹೇಳ್ಬೋದು. ಅದು ರೋಬೋಟಿಗೆ ಕಂಪೇರ್ ಮಾಡಿದಾಗ ಸೆನ್ಸರಿ ಆರ್ಗನ್ಸ್, ಆ್ಯಕ್ಚುಯೇಟರ್ಸ್, ಕಂಟ್ರೋಲರ್, ಜೊತೆಗೆ ಈ ಕಂಟ್ರೋಲರ್ ಕೂಡ ಏನು ಕೆಲಸ ಮಾಡುತ್ತೆ ಅಂದರೆ ಪ್ರತಿಯೊಂದು ಆ್ಯಕ್ಚುಯೇಟರ್ಗೂ ಅದು ತನ್ನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಮಾತ್ರ ಆ್ಯಕ್ಚುಯೇಟರ್ಗಳು ಕೆಲಸ ಮಾಡುತ್ತೆ. ಅದೇ ರೀತಿ ನಾವು ಮನುಷ್ಯರು ಕೂಡ ಚಿಕ್ಕಂದಿನಿಂದ ಈ ಪ್ರಪಂಚಕ್ಕೆ ಬಂದಾಗಲಿಂದ ನಮ್ಮ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದೆ ಅದನ್ನು ನೋಡಿ ಅದನ್ನು ಮಿಮಿಕ್ ಮಾಡೋ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಬೆಳೆಸ್ಕೊಂಡು ಹೋಗ್ತೀವಿ. ಇದು ಹೇಗೆ ತೋರಿಸುತ್ತೆ ಅಂದರೆ, ನಾವು ಕರ್ನಾಟಕದಲ್ಲಿ ಹುಟ್ಟಿದರೆ ಕನ್ನಡ ಕಲಿತೀವಿ. ಯಾಕೆಂದರೆ ಮಗು ತನ್ನ ಸುತ್ತಮುತ್ತಲು ಕೇಳ್ತಾ ಇರ್ತಕ್ಕಂಥ ಶಬ್ದವನ್ನು ಅರ್ಥ ಮಾಡಿಕೊಂಡು ತಾನು ಕೂಡ ಅದೇ ರೀತಿಯ ಶಬ್ದವನ್ನು ಹೊರಡಿಸೋದಕ್ಕೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದರ ವೋಕಲ್ ಕಾರ್ಡ್ ಸಿಸ್ಟಮ್ಗೆ ಅದನ್ನು ಎಲ್ಲ ಕ್ರಿಯೇಟ್ ಮಾಡ್ಕೋತಾ ಹೋಗುತ್ತೆ. ಅದೇ ರೀತಿ ಎದ್ದು ನಡೆಯುವಾಗ ಇದು ಸುತ್ತಮುತ್ತಲು ಹೇಗೆ ಬೇರೆಯವರು ತಮ್ಮ ಜೀವನವನ್ನು ಸಾಗಿಸ್ತಾರೆ ಅದನ್ನೇ ಮಗು ಕೂಡ ನೋಡಿ ಕಲಿತಾ ಹೋಗುತ್ತೆ. ಈ ರೀತಿ ಕಲಿತಾ ಇರುವಾಗ ಅದರಲ್ಲಿರ್ತಕ್ಕಂಥ ಬುದ್ಧಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡುತ್ತೆ. ಆ ಮೆಮೊರಿ ಪ್ರಕಾರ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಈ ರೀತಿ ನೋಡುವಾಗ ಕೆಲವರಲ್ಲಿ ಯಾವುದಾದ್ರು ಒಂದು ನ್ಯೂನತೆ ಇದ್ದರೆ ಆ ನ್ಯೂನತೆಯನ್ನು ಯಾವ ರೀತಿ ತುಂಬಬಹುದು ಅದನ್ನು ನೋಡುವಾಗ ಇವತ್ತು ನಾವು ಹೇಗೆ ಪ್ರಪಂಚದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಮೂಲಕ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಈ ನ್ಯೂನತೆಗಳನ್ನೆಲ್ಲ ಅದು ಇದ್ದರೂ ಕೂಡ ಅದರ ತಮ್ಮ ಜೀವನದ ಕೆಲಸಗಳನ್ನು ಯಾವ ರೀತಿ ಮಾಡ್ಬೋದು ಹೆಚ್ಚಿನ ರೀತಿಯಲ್ಲಿ ಮತ್ತು ಹೆಚ್ಚು ಸಾಮರ್ಥ್ಯದಿಂದ ಮಾಡ್ಬೋದು ಅನ್ನೋದನ್ನು ಮಾಡಬೇಕಾದ್ರೆ ಅವ್ರಿಗೆ ಬೇರೆಯವರಿಂದ ಕೆಲವು ರೀತಿಯಲ್ಲಿ ಗೈಡೆನ್ಸ್ ಬೇಕಾಗುತ್ತೆ, ಸಹಾಯ ಬೇಕಾಗುತ್ತೆ. ಈ ರೀತಿ ಸಹಾಯ ಮಾಡೋದಕ್ಕೆ ಮಹಾಂತೇಶ್ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅವರ ಜೊತೆ ಸುಮಾರು ಜನಗಳನ್ನೆಲ್ಲ ಹುರಿದುಂಬಿಸಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಜನರು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಕೆಲವು ಗಂಟೆಗಳಲ್ಲಿ ಇಲ್ಲಿ ಏನೆಲ್ಲ ನೋಡೋದಕ್ಕೆ ಅವಕಾಶ ಆಯಿತು ಇದನ್ನು ನೋಡಿದಾಗ ನಾವು ನಮ್ಮ ಜೀವನದಲ್ಲಿ ನಾವು ಮಾಡೋದಕ್ಕೆ ಇನ್ನೂ ಬಹಳಷ್ಟು ಕೆಲಸಗಳಿದೆ. ನಮ್ಮ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡೋದಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಮತ್ತೊಂದು ಪ್ರೇರಣಾದಾಯಕವಾಗಿ ಆಯಿತು ಅಂತ ಹೇಳ್ಬೋದು. ಈ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಏನೆಲ್ಲ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಅದರಿಂದ ಒಂದು ರೀತಿಯಲ್ಲಿ ನಮ್ಮ ಈ ತಾಂತ್ರಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಪ್ರಪಂಚದಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥ ಮಾನವ ತನ್ನ ಸಹಯೋಗಿಗಳ ಬಗ್ಗೆ,
ತನ್ನ ಸುತ್ತಮುತ್ತಲಿನ ಜನಗಳ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾ ಹೋದರೆ ಈ ಪ್ರಪಂಚ ಇನ್ನೂ ಒಳ್ಳೆಯ ಜಾಗ ಆಗುತ್ತೆ, ಎಲ್ಲರೂ ಸೌಹಾರ್ದಯುತವಾಗಿ ಇರೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಮರ್ಥನಂ ಫೌಂಡೇಶನ್ಗೆ ಹಾಗೂ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತವ್ರಿಗೆ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹಾರೈಸ್ತೇನೆ.